ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅದ್ಯಾಕೋ ಏನೋ ನಮ್ಮ ವಿದ್ಯಾರ್ಥಿಗಳ ಸುತ್ತಲೇ ಈ ರೀತಿಯಾದಂಥ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಒಂದು, ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುತ್ತೆ. ಇಲ್ಲದೆ ಹೋದರೆ ವಿದ್ಯಾರ್ಥಿಗಳು ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇಲ್ಲದೆ ಹೋದರೆ ಇನ್ಯಾವುದೋ ಕೋಚಿಂಗ್ ಸೆಂಟರ್ನಲ್ಲಿ ಬೆಕ್ಕಿ ಹೊಂದ್ಕೊಳ್ಳೋದು. ಏನಿದೆಲ್ಲ ಯಾಕೆ ಹಿಂಗಾಗ್ತಾ ಇದೆ ಅನ್ನೋದೇ ನಿಜಕ್ಕೂ ದಿಗ್ಭ್ರಮೆಯನ್ನು ಉಂಟು ಮಾಡುವಂಥದ್ದು ಮತ್ತು ನಮ್ಮ ಕರಳು ಕಿವುಚಿ ಬರುವಂಥ ಪರಿಸ್ಥಿತಿ. 15 ಜನ ವಿದ್ಯಾರ್ಥಿಗಳು ಏಕಕಾಲಕ್ಕೆ ಸಜೀವ ದಹನಗೊಂಡಿದ್ದಾರೆ ಅಂದರೆ ಇದಕ್ಕಿಂತ ಕರಳು ಕಿವುಚುವಂಥ, ಕರಳು ಹಿಂಡುವಂಥ ಯಾವುದಾದ್ರೂ ಪ್ರಕರಣ ಇರಲಿಕ್ಕೆ ಸಾಧ್ಯವ ನೋಡಿ. ಲಖನೌನಲ್ಲಿ ನಡೆದಂಥ ಘಟನೆ ನಿಮಗೆ ನೆನಪಿರಬೇಕು. ಕಳೆದ ವರ್ಷ ಈ ದಿಲ್ಲಿಯಲ್ಲಿ ಓಲ್ಡ್ ರಾಜೇಂದ್ರ ನಗರದಲ್ಲಿ ರಾವ್ಸ್ ಕೋಚಿಂಗ್ ಸೆಂಟರ್ ಅಂತಿತ್ತು. IAS ಎಕ್ಸಾಮ್ ತಗೊಳ್ಳೋ ಮಕ್ಕಳಿಗಾಗಿ ಇರುವಂಥ ಕೋಚಿಂಗ್ ಸೆಂಟರ್. ಅಲ್ಲಿ ನೀರು ನುಗ್ಗಿ ಲೈಬ್ರರಿಯಲ್ಲಿರುವಂಥ 3 ಜನ ಮಕ್ಕಳು ಆಹುತಿಯಾದರು. ಅಮಾಯಕ ಮಕ್ಕಳು ಯಾವುದೋ ಊರಿಂದ ದಿಲ್ಲಿಗೆ ಎಕ್ಸಾಮ್ ತಗೋಬೇಕು, ಸ್ಪರ್ಧಾತ್ಮಕ ಪರೀಕ್ಷೆ ತಗೋಬೇಕು ಅಂತ ಬಂದಿರ್ತಾರೆ. ಒಂದು ಟ್ಯೂಷನ್ ಸೆಂಟ್ರಲ್ಲಿ, ಒಂದು ಕೋಚಿಂಗ್ ಸೆಂಟ್ರಲ್ಲಿ ಎಲ್ಲಿ ಪಾರ್ಕಿಂಗ್ ಸ್ಲಾಟ್ ಇದೆಯೋ ಆ ಪಾರ್ಕಿಂಗ್ ಸ್ಲಾಟ್ನಲ್ಲಿ MCDಯ ಕಾನೂನುಗಳನ್ನು ಗಾಳಿಗೆ ತೂರಿ ಲೈಬ್ರರಿ ಮಾಡಿ ಅಲ್ಲಿ ಒಳಗಡೆ ನೀರು ಬಂದರೆ ಹೋಗಲಿಕ್ಕೂ ವ್ಯವಸ್ಥೆ ಇರಲಾರ್ದಂಥ ಅವಿವೇಕವನ್ನು ಮಾಡಿ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದರೆ ಮಕ್ಕಳು ಸಾಯ್ದು ಇನ್ನೇನಾಗ್ತಾರೆ ರೀ. ನೀರಲ್ಲಿ ಮಕ್ಕಳು ಮುಳುಗಿ ಸತ್ತಿದ್ದಾರೆ ಅಂದರೆ ಅವ್ರ ತಂದೆ ತಾಯಿ ಯಾವ ರೀತಿ ನರಕವನ್ನು ಅನುಭವಿಸಿರೋ, ವೇದನೆಯನ್ನು ಅನುಭವಿಸಿರ್ಬೋದು ಆಲೋಚನೆ ಮಾಡಿ. ಸಾವು ಅನ್ನೋದೇ ನಮಗೆ ತೀರ ಸೂತಕದ ಮನಸ್ಥಿತಿ ತರುವಂಥ, ಅದರಲ್ಲಿ ತಮ್ಮ ಮಕ್ಕಳು IAS ಆಫೀಸರ್ ಆಗ್ತಾರೆ, IPS ಆಫೀಸರ್ ಆಗ್ತಾರೆ ಅಂತ ಅನ್ಕೊಂಡು ಕಳಿಸಿದವ್ರನ್ನ ನೀರಲ್ಲಿ ಮುಳುಗಿ ಸತ್ತು ಹೋದ್ರಿ. ಅದು ಒಂದು ಬಿಲ್ಡಿಂಗ್ ಒಳಗಡೆ, ಯಾವುದೋ ಕೆರೆ, ಸಮುದ್ರ, ಬಾವಿ ಅಲ್ಲ. ಕಲ್ಪನೆ ಮಾಡ್ಕೊಳಕ್ಕಾಗತ್ತಾ? ಈಗ ನಿನ್ನೆ ನಡೆದಂಥ ಘಟನೆ, ನಿನ್ನೆ ಲಖನೌನಲ್ಲಿ ಅಲಿಗಂಜ್ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಗೀತಾ ಮೆಹ್ತಾ ರೋಡ್ ಅಂತಿದೆ, ಕಮರ್ಷಿಯಲ್ ಏರಿಯಾ ಅದು. ಅಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್. ಅಲ್ಲಿ 2ನೇ ಅಂತಸ್ತಿನಲ್ಲಿ ಅನಿಮೇಷನ್ ಕೋಚಿಂಗ್ ಸೆಂಟ್ರು, ಮೇಲ್ಗಡೆ ಪೆಟ್ ಕ್ಲಿನಿಕ್ ಇದೆ, ವೆಟರ್ನರಿ ಕ್ಲಿನಿಕ್. ಇದಕ್ಕಿದ್ದಾಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಯಾಕೆ ಬೆಂಕಿ ಹೊತ್ಕೊಳ್ತು ಅಂತ ಯಾರಿಗೂ ಗೊತ್ತಿಲ್ಲ. ಫೈರ್ ಎಕ್ಸಿಟ್ ಇಲ್ಲ ಬಿಲ್ಡಿಂಗಿಗೆ. ಉತ್ತರ ಪ್ರದೇಶದಲ್ಲಿ ಇದಾಗಿರೋದು. ಎಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆಯೋ, ಎಲ್ಲಿ ಅಧಿಕಾರಿಗಳು ಗಡಗಡ ಅಂತ ನಖಶಿಕಾಂತ ನಡುಗ್ತಾರೋ ಯೋಗಿ ಆದಿತ್ಯನಾಥ್ ಅವ್ರಿಗೆ, ಅಂಥ ರಾಜ್ಯದಲ್ಲಿ ಈ ರೀತಿಯದಾದಂಥ ದಾರುಣ ಘಟನೆ ನಡೆಯುತ್ತೆ ಅಂದರೆ ಹಾಗಾದರೆ ನಾವಿನ್ನು ಎಷ್ಟು ಅಸಹಾಯಕರು. ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ? ಈ ಬಿಲ್ಡಿಂಗ್, ಕಮರ್ಷಿಯಲ್ ಬಿಲ್ಡಿಂಗ್ಗಳಿದಾವಲ್ಲ, ವಯಲೇಷನ್ ಇರಲಾರ್ದಂಥ ಬಿಲ್ಡಿಂಗ್ಗಳ ಸಂಖ್ಯೆ ನಿಮ್ಗೆ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸ್ಥಿತಿ. ಸಾವಿಲ್ಲದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರಲ್ಲ, ಆ ರೀತಿಯದು. ಇದು ಏನೂ ವಯಲೇಷನ್ ಮಾಡಿಲ್ಲ ಅಂದರೆ ಫ್ರಂಟ್ ಎಲಿವೇಷನಲ್ಲಿ ವಯಲೇಷನ್ ಆಗಿರುತ್ತೆ. ಏನೂ ಮಾಡಿಲ್ಲ ಅಂದರೆ ಕೆಳಗಡೆ ಇರುವಂಥ ಪಾರ್ಕಿಂಗ್ ಸ್ಲಾಟಿಗೆ ಬಿಡಬೇಕಾದಂಥ ಜಾಗದಲ್ಲಿ ಕಮರ್ಷಿಯಲ್ ಸೆಂಟರ್ ಮಾಡಿರ್ತಾರೆ ಅಂಡರ್ಗ್ರೌಂಡ್ನಲ್ಲಿ. ಅದಿಲ್ಲ ಅಂದರೆ ಲಿಫ್ಟ್ ಫೆಸಿಲಿಟಿ ಸರಿಯಾಗಿರೋದಿಲ್ಲ. ಅದಿಲ್ಲ ಅಂದರೆ ಫೈರ್ ಎಕ್ಸಿಟ್ ಇರೋದಿಲ್ಲ. ಒಂದಲ್ಲ ಎರಡಲ್ಲ, 100 ಈ ರೀತಿಯಾದಂಥ ಅಪಸವ್ಯಗಳು. ಇದಕ್ಕೆ ಕಾರಣವೂ ಇದೆ. ಏನಂದರೆ ಎಲ್ಲವನ್ನೂ ವಾಣಿಜ್ಯೀಕರಣ ಮಾಡುವಂಥ ಭರದಲ್ಲಿ, ಎಲ್ಲರೂ ಶ್ರೀಮಂತರಾಗಬೇಕು ಅನ್ನುವಂಥ ಧಾವಂತದಲ್ಲಿ ಈ ರೀತಿಯಾದಂಥ ಅಪಸವ್ಯಗಳು ಸಂಭವಿಸ್ತವೆ. ನಮ್ಮ ಮಕ್ಕಳು ಈ ದಾರುಣವಾಗಿ ಸಾವಿಗೆ ಈಡಾಗ್ತವೆ. 15 ಜನರ ಸಾವು ಅಂದರೆ ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ. ಆ ಹೆಣಗಳು ಹೀಗೆ ಬೆಂಕಿಯಲ್ಲಿ ಬಾಡಿ ಬ್ಯಾಗ್ನಲ್ಲಿ ತುಂಬ್ಕೊಂಡು ಬರ್ತಾಯಿದ್ರಂತೆ. ನನಗೆ ಅದನ್ನು ನೋಡ್ತಾ ಇದ್ದರೆ ಬೇಸರ ಆಗೋಯ್ತು. ಆಮೇಲೆ ಎಲ್ಲಿಯೂ ಕೂಡ ಎಂಟ್ರನ್ಸು ಎಕ್ಸಿಟ್ ವ್ಯವಸ್ಥೆನೇ ಇಲ್ಲ. ಮಸೈಮಾರ ಅಂತ ಒಂದು ಹೋಟ್ಲು ಮೈಸೂರಲ್ಲಿ, ಮೊನ್ನೆ ಆಂದೋಲನ ಸರ್ಕಲಿಂದ ಮುಂದೆ ಒಂದು ಹೋಟ್ಲಲ್ಲಿ, ಆ ಮಸೈಮಾರ ಹೋಟ್ಲು ಒಳಗಡೆ ಪೂರ್ತಿ ಹುಲ್ಲನ್ನು ಹಾಕಿ ಹೋಟೆಲ್ ಮಾಡಿದ್ದಾರೆ. ಎಲ್ಲಿಯೂ ಫೈರ್ ಎಕ್ಸಿಟ್ ಇಲ್ಲ. ಬರುವಂಥ ಹೋಟೆಲಿಗೆ ಬರುವ ಜನರಿಗೆ, ಅತಿಥಿಗಳಿಗೆ ಒಂದು ಸಿಂಗಲ್ ಆದಂಥ ಒಂದು ಸ್ಟೆಪ್ಸ್ ಇಟ್ಕೊಂಡು, ಮೆಟ್ಲುಗಳು ಇಟ್ಕೊಂಡಿರುವಂಥ ಹೋಟ್ಲು, ಲೈಸೆನ್ಸೇ ಇರಲಾರ್ದ ಹೋಟ್ಲು. ಲಿಕ್ಕರ್ ಲೈಸೆನ್ಸ್ ತೊಗೋಬೇಕು, ಆ ಲೈಸೆನ್ಸ್ ಇಲ್ಲ. ಕಾರ್ಪೊರೇಷನ್ನ ರೂಲ್ಸ್ಗಳನ್ನು ಗಾಳಿಗೆ ತೂರಲಾಗಿದೆ. ಯಾವಾಗ ಈ ಪ್ರಕರಣ ಆಗುತ್ತೋ ಇದ್ದಕ್ಕಿದ್ದ ಹಾಗೆ ಇಡೀ ಆಡಳಿತ ವ್ಯವಸ್ಥೆ ಚುರುಕಾಗಿಬಿಡುತ್ತೆ. ಎಲ್ಲೆಲ್ಲಿ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಅವ್ರನ್ನೆಲ್ಲ ಹಿಡ್ಕೊಂಬ ಅಂತ ಕಳಿಸ್ತಾರೆ. 8 ದಿವಸ ಬಿಗಿ ಇರುತ್ತೆ, 9ನೇ ದಿವಸ ಹಂಗೆ ಆಗುತ್ತೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರವು ಹೊರತಾದದ್ದಲ್ಲ ಅಂತ ಲಖನೌನಲ್ಲಿ ನಿನ್ನೆ ಖಚಿತ ಆಗೋಯಿತು. ಸ್ವತಃ ಅಲಿಗಢ್ನಲ್ಲಿ ಕಾರ್ಯಕ್ರಮದಲ್ಲಿದ್ದರು ಯೋಗಿ ಆದಿತ್ಯನಾಥ್ ಅವರು. ಕಾರ್ಯಕ್ರಮದ ಅರ್ಧಕ್ಕೆ ಬಿಟ್ಟು ನೇರವಾಗಿ ಲಖನೌಗೆ ಬಂದರು. ಈ ಗೀತಾ ಮೆಹ್ತಾ ರೋಡಿಗೆ ಬಂದು ನೋಡ್ತಾರೆ. ಅಲ್ಲಿಂದ ಆಸ್ಪತ್ರೆಗೆ ಬಂದರು. ತಡ್ಕೊಳ್ಳಿಕ್ಕಾಗಲಿಲ್ಲ ಯೋಗಿ ಆದಿತ್ಯನಾಥ್ ಅವರಿಗೆ. ಸ್ವತಃ ಅವರ ಉಪಮುಖ್ಯಮಂತ್ರಿ ಅಂತೂ ಬ್ರಿಜೇಶ್ ಪಾಠಕ್ ಅಳ್ಳಿಕೆ ಶುರು ಮಾಡಿಬಿಟ್ರು.
ಯೋಗಿ ಅಂಥವ್ರಿಗೆ ಇವನ್ನೆಲ್ಲ ನೋಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಮಮಕಾರದ ಸಾದೃಶ ಸ್ವರೂಪ ಇವರೆಲ್ಲ, ರಾಜಕಾರಣಿ ಅಲ್ಲ. ಆಮೇಲೆ ಇಷ್ಟೆಲ್ಲ ಬಂದೋಬಸ್ತ್ ಮಾಡಿರ್ತೀವಿ, ಇಷ್ಟೆಲ್ಲ ಬಿಗಿ ಮಾಡಿರ್ತೀವಿ, ಅದರ ಮಧ್ಯೆಯೂ ಈ ರೀತಿಯ ಘಟನೆ ನಡೆದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದೆಲ್ಲ ಹೊಳೆ ಹುಣಸೆಯನ್ನು ತೊಳೆದಂಗೆ ಆಯ್ತಲ್ಲ ಅಂತ ಅನಿಸ್ಬಿಡುತ್ತೆ ಯೋಗಿ ಅಂಥವ್ರಿಗೆ. ನೋಡಿ, ಅವರ ಇಡೀ ಆಡಳಿತ ಯಂತ್ರದಲ್ಲಿ ಒಂದೇ ಒಂದು ಸಣ್ಣ ಲೋಪ ಆದರೆ ಇಡೀ ವ್ಯವಸ್ಥೆಯನ್ನೇ ಬದಲಿಸುವಂಥ ಕಠೋರತೆಯನ್ನು ಇಟ್ಕೊಂಡಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ್. ಈ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಏನಾಗುತ್ತೆ, ಲಿಫ್ಟ್ ಫೆಸಿಲಿಟಿ ಇರುತ್ತೆ, ಲಿಫ್ಟ್ ಲೈಸೆನ್ಸ್ಗೆ ದುಡ್ಡು, ಅದಾದಮೇಲೆ ಫೈರ್ ಎಕ್ಸಿಟ್ಗೆ ದುಡ್ಡು, ಆಮೇಲೆ ಫೈರ್ ಇನ್ನೊಂದು ಯಾವುದೋ ಸೇಫ್ಟಿ ಅಂತಾರೆ ಅದಕ್ಕೆ ದುಡ್ಡು, ಲೈಸೆನ್ಸ್ಗೆ ದುಡ್ಡು, ಎಲ್ಲ ಕಡೆ ಅಧಿಕಾರಿಗಳು ದುಡ್ಡನ್ನು ಕಿತ್ಬಿಟ್ಟಿರ್ತಾರೆ. ಆಮೇಲೆ ಇದರ ನವೀಕರಣ ಮಾಡಿಸ್ಬೇಕು, ವರ್ಷಕ್ಕೊಂದ್ಸಲನೋ 3 ವರ್ಷಕ್ಕೊಂದ್ಸಲ ನವೀಕರಣ ಇರುತ್ತೆ. ಆ ನವೀಕರಣದ ಜಾಗಕ್ಕೆ ಆಫೀಸರ್ ಹೋಗೋದೇ ಇಲ್ಲ, ಟೇಬಲ್ ಮೇಲೆ ಕೂತಿರ್ತಾನೆ, ದುಡ್ಡು ತಂದು ಕೊಡ್ತಾರೆ, NOC ಮಾಡಿ ಕೊಡ್ತಾನೆ ಅಥವಾ ಅದನ್ನ ರಿನ್ಯೂವಲ್ ಮಾಡಿ ಕೊಡ್ತಾನೆ. ಈ ರೀತಿ ಒಬ್ಬ ಲಿಫ್ಟನ್ನು ಇನ್ಸ್ಪೆಕ್ಷನ್ ಮಾಡುವಂಥ ಅಧಿಕಾರಿ ಮನೆ ದಿಲ್ಲಿಯಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ 50 ಕೋಟಿ ರೂಪಾಯಿ ಸಿಕ್ಕಿತ್ತು. ಅವನ ಕೆಲಸ ಬೇರೆ ಏನಿಲ್ಲ, ಲಿಫ್ಟ್ ಇನ್ಸ್ಪೆಕ್ಷನ್ ಆಫೀಸರ್ ಅವನಷ್ಟೇ. ಹಾಗೆ ದೇಶದಲ್ಲಿ ಎಷ್ಟು ಕಡೆ ಕಮರ್ಷಿಯಲ್ ಬಿಲ್ಡಿಂಗ್ ಇರ್ತವೆ, ಎಷ್ಟು ಕಡೆ ಈ ಸಲ ಈ ಥರದ ನವೀಕರಣ ಆಗಬೇಕು, ಹೇಗೆ ನಾವು ಇದರಲ್ಲಿ ಈ ವಾಣಿಜ್ಯೀಕರಣದ ಹೊಡೆತದಲ್ಲಿ ಇದರಲ್ಲಿ ಇನ್ನೊಂದು ಸಮಸ್ಯೆ ಇದೆ. ನನಗೆ ಯಾವಾಗಲೂ ಭಾಳ ಬೇಸರ ಆಗೋದು ಮಕ್ಕಳ ಬಗ್ಗೆ ಅಲ್ಲ, ಮಕ್ಕಳ ಮೇಲೆ ಈ ರೀತಿ ಒತ್ತಡ ಹಾಕ್ತೀವಲ್ಲ ಪೇರೆಂಟ್ಸು, ನಮ್ಮ ಬಗ್ಗೆ ನನಗೆ ಭಾಳ ಬೇಸರ ಆಗುತ್ತೆ. ಮತ್ತು ಇವ್ರಿಗೆ ಸಂತಾಪ ಸೂಚಿಸಬೇಕು, ಇವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಯಾಕೆಂದರೆ ಇವ್ರು ಯಾರಿಗೂ ಮಕ್ಕಳು ಮನುಷ್ಯರು ಅಂತ ಅನಿಸೋದೇ ಅಲ್ಲ, ಇವರೆಲ್ಲರಿಗೂ ಆ ಮಗು ಹುಟ್ಟಿದೆ, ಈ ಮಗು ಹೀಗೆ ಆಗಬೇಕು ಅನ್ನುವಂಥ ಒಂದು ದೃಢ ತೀರ್ಮಾನ ಮಾಡಿಬಿಡ್ತಾರೆ. ಆ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು. ಆತನಿಗೆ ಸಾಧ್ಯತೆ ಇದೆಯೋ ಇಲ್ಲವೋ, ಆತನ ಗ್ರಹಿಕೆ ಹೇಗಿದೆ, ಆತನ ಸ್ಮರಣೆ ಹೇಗಿದೆ, ಇವತ್ತಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಆತ ಇದನ್ನೇ ಮಾಡದೆ ಬೇರೆ ಏನಾದರೂ ಮಾಡಲಿಕ್ಕೆ ಅವಕಾಶ ಇದೆಯಾ, ಆತನಲ್ಲಿರುವಂಥ ಬೇರೆ ಸುಪ್ತ ಪ್ರತಿಭೆಗಳೇನು, ಆತ ಏನನ್ನು ಬಯಸ್ತಾನೆ, ಇದು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಪಕ್ಕದ ಮನೆಯವರು ಟ್ಯೂಷನ್ ಕಳಿಸ್ತಾರೆ, ನಾನು ಟ್ಯೂಷನ್ ಇವನು ಎನಿಮೇಷನ್ ಮಾಡ್ತಾನೆ, ನಾನು ಎನಿಮೇಷನ್ ಮಾಡಬೇಕು. ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ತಾನೆ, ನಮ್ಮ ಮಗನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ಬೇಕು. ಇದು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ಪ್ರಮಾದ. ಇದ್ರ ಬಗ್ಗೆ ಯಾರಿಗೂ ಗಾಂಭೀರ್ಯವೇ ಇಲ್ಲ. 2 ದಿವಸ ನಾವು ಮಾತಾಡ್ತೀವಿ, 3ನೇ ದಿವಸ ಪೇರೆಂಟ್ಸ್ ಅದೇ ಕೆಲಸ ಮಾಡ್ತಾರೆ. ಯಾಕೆಂದರೆ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಲ್ವಾ, ಅದಕ್ಕಾಗಿ ನಾವು ಹಗಲೋದ ರಾತ್ರಿ ದುಡಿತಾ ಇದ್ದೀವಲ್ವಾ. ನೀವು ದುಡಿತಾ ಇರೋದು, ನೀವು ಹುಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ದುಡಿತಾ ಇರೋದು, ನೀವು ಹುಟ್ಟಿಸಿದ್ದೀರಿ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರಿಗೆ ಹಾಕ್ತಾ ಇರೋದು, ನಿಮ್ಮ ಕರ್ತವ್ಯ ಅದು. ನೀವೇನು ಉಪಕಾರ ಮಾಡ್ತಾ ಇಲ್ಲ. ನೀವು ಉಪಕಾರ ಮಾಡಿದಿರ್ಬೇಕು, ನಾನು ಎಷ್ಟು ಕಷ್ಟಪಟ್ಟು ದುಡ್ದು ಬರ್ತೀನಿ, ನೀನು ಓದೋಕ್ಕಾಗಲ್ವಾ ಅಂತ ಮಾತಾಡೋದು. ಎಂಥ ಮಾತ್ರೆ, ಇದಕ್ಕಿಂತ ಹೀನಾತಿಹೀನ ಆಲೋಚನೆ ಯಾವುದರ ಇದೆಯನ್ರಿ? ಅದೇನು ಬೆಳೆನ ಅದು ಬೆಳೆಸೋಕ್ಕೆ ಗೊಬ್ಬರ ಹಾಕಿ ಯಾಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರು ಆತ್ಮಹತ್ಯೆ ಮಾಡ್ಕೋತಾರೆ? ಮೋದಿ ಕಾರಣ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆಲ್ಲ, ಪೇರೆಂಟ್ಸ್ಗಳ ಕಾರಣ. ಪೇರೆಂಟ್ಸು ಈ ರೀತಿಯಾದಂಥ ಮನಸ್ಥಿತಿ ಇಟ್ಕೊಳ್ಳೋದ್ರಿಂದ ನಮ್ಮಮ್ಮನ ನಿರೀಕ್ಷೆಗೆ ನಾನು ಮುಟ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನು ಮಾಡೋದು ಅನ್ನೋ ಭಯಕ್ಕೆ, ಸಮಾಜ ಏನನ್ನತ್ತೆ ಅನ್ನುವಂಥ ಆತಂಕಕ್ಕೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ. ನನಗೆ IAS ಪಾಸ್ ಆಗಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅವರು, ನನಗೆ ಮೆಡಿಕಲ್ ಓದಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನಾನು ಡಾಕ್ಟರ್ ಆಗ್ತೇನೋ ಬಿಡ್ತೇನೋ ಬೇರೆ ವಿಚಾರ, ನಮ್ಮ ಅಪ್ಪ ಅಮ್ಮ ನನಗೇನು ಮಾಡ್ತಾರೆ, ನಾನು ಸಮಾಜ ನನ್ನ ನಾಳೆ ಹೆಂಗೆ ನೋಡುತ್ತೆ ಅನ್ನುವಂಥ ಭಯಕ್ಕೆ, ಆತಂಕಕ್ಕೆ, ಆ ಧಾವಂತದಲ್ಲಿ ಮಕ್ಕಳು ಸೋತು ಸುಣ್ಣಾಗ್ತಾ ಇದ್ದಾರೆ. ಇದನ್ನು ಯಾರೂ ಪರಿಗಣನೆಗೆ ತೆಗೆದುಕೋತಾ ಇಲ್ಲ. ಮಕ್ಕಳ ಜೊತೆ ತಂದೆ ತಾಯಿ ಮಾತಾಡೋದಿಲ್ಲ. ಮಕ್ಕಳ ಜೊತೆ ತಂದೆ ತಾಯಿ ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಹೋಮ್ವರ್ಕ್ ಆಯಿತಾ ಅದ್ರ ಬಗ್ಗೆ ಮಾತಾಡ್ತಾರೆ, ಕಾಲೇಜಲ್ಲಿ ಏನು ಹೇಳ್ಕೊಟ್ರು ಮಾತಾಡ್ತಾರೆ, ಟ್ಯೂಷನ್ಗೆ ಎಲ್ಲಿ ಹೋಗ್ತೀಯಾ ಮಾತಾಡ್ತಾರೆ, ಈ ಸಲ ಮಾರ್ಕ್ಸ್ ಎಷ್ಟು ಬಂದಿದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ಒಂದು ಹೊಸ ಇದು ಶುರುವಾಗಿದೆ, ಏನಪ್ಪ ಅಂದರೆ ಕಾಲೇಜವರೇ ಟ್ಯೂಷನ್ ಹೇಳ್ತಾರೆ. ಬೆಳಗ್ಗೆ ಮಗುವನ್ನು ತಿಂಡಿ ಡಬ್ಬ ಕೊಟ್ಟು ಕಳಿಸ್ಬಿಟ್ರೆ ಆತ PUCನಲ್ಲಿ ಬೆಳಗ್ಗೆ ಕಾಲೇಜ್ ಹೋಗ್ತಾನೆ, ಮಧ್ಯಾಹ್ನದವರು ಕಾಲೇಜ್ ಅಟೆಂಡ್ ಮಾಡ್ತಾನೆ, ಅದಾದಮೇಲೆ ಟ್ಯೂಷನ್ನು ಅವರೇ ಹೇಳ್ತಾರೆ. ಅಲ್ರಿ, ಈ ಕಾಲೇಜ್ ಇಟ್ಟಿದ್ದಾರೆ ಅವರು, ಕಾಲೇಜಲ್ಲಿ ಪಾಠ ಸರಿ ಮಾಡಿದರೆ ಟ್ಯೂಷನ್ಗೆ ಯಾಕೆ ಹೋಗ್ಬೇಕು ಆ ಮಗು? ಅದು ಟ್ಯೂಷನ್ನಲ್ಲಿ ಅವರದೇ ಕಾಲೇಜ್ನಲ್ಲಿ ಟ್ಯೂಷನ್ ತೊಗೊಳ್ಳೋರು ಯಾರು? ಅವರದೇ ಶಿಕ್ಷಕರು ಟ್ಯೂಷನ್ ತೊಗೋತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೇಕಾಗಿಲ್ವಾ? ಒಂದು ಸಣ್ಣ ಘಟನೆ ಹೇಳ್ತೇನೆ, ನೀವು ಸುಮ್ಮನೆ ಖಾಸಗಿ ಅಂತ ಅನ್ಕೋಬೇಡ್ರಿ. ನನ್ನ ಮಗಳಿಗೆ 83-82% SLC ಬಂದಿತ್ತು. ನಾನು ಐರಾವತ ಬಸ್ಸಲ್ಲಿ ಬೆಂಗಳೂರಿಂದ ಹೋಗ್ತಾಯಿದ್ದೆ, ನಾನು ನನ್ನ ಹೆಂಡ್ತಿ ನನ್ನ 2 ಮಕ್ಕಳು. ನನಗೆ ಎಷ್ಟು ಖುಷಿ ಆಗ್ಬಿಟ್ಟು ಫೋನ್ ಬಂತು ನನ್ನ ತಮ್ಮಂದು, 82% ಮಾಡ್ಯಾಳ SLC. ಖುಷಿಯಿಂದ ನಾನು ಬಸ್ನಲ್ಲಿ ನಮ್ಮ ಬ್ಯಾಗ್ನಲ್ಲಿದ್ದಂಥ ಸ್ವೀಟ್ ಬಾಕ್ಸ್ ತೊಗೊಂಡು ಬಸ್ನಲ್ಲಿದ್ದವ್ರಿಗೆಲ್ಲ ಹಂಚಿದೆ. ಎಷ್ಟು ಮಾಡಿದಾಳೆ ನಿಮ್ಮ ಮಗಳು ಅಂದ್ರೆ? ಎಲ್ಲ 82% ಮಾಡಿದೆ. ಎಲ್ಲರೂ ಮುಖ ನೋಡ್ಲಿಕ್ಕೆ ಶುರು ಮಾಡೋದು. ಎಲ್ಲ ಮಕ್ಕಳು 99 ಮಾಡಿರ್ತಾರೆ, ನೀವು 82% ಮಾಡಿದ್ದಕ್ಕೆ ಎಲ್ಲರೂ ಸ್ವೀಟ್ ಹಂಚ್ತಾ ಇದ್ದಾರೆ. ನಾ ಹೇಳಿದೆ,
ನನ್ನ ಮಗಳು 82% ತೊಗೊಂಡದ್ದೇ ನನಗೆ ಖುಷಿ ಇದೆ. ಅವಳಲ್ಲಿ ಅಷ್ಟು ಪ್ರತಿಭೆ ಇದೆಯಲ್ಲ, 82%ನಷ್ಟು ಪ್ರತಿಭೆ ಇದೆಯಲ್ಲ. ಆಮೇಲೆ ನನ್ನ 2 ಮಕ್ಕಳು ನಾನು ಇಂಜಿನಿಯರ್ ಡಾಕ್ಟರ್ ಆಗಲ್ಲ ಅಂದ ಸಂದರ್ಭದಲ್ಲಿ ನಾವು ಹಠ ಮಾಡಿ ಅವ್ರನ್ನ ಇಂಜಿನಿಯರ್ ಡಾಕ್ಟರ್ ಮಾಡಲಿಲ್ಲ. ಅವ್ರು ಏನು ಮಾಡ್ತೀರೋ ಮಾಡಿ ಅಂತ ಬಿಟ್ವಿ. ನಾನು ಮಾದರಿ ಉಳಿದವ್ರಿಗೆ ಅಂತ ಹೇಳೋದಿಲ್ಲ, ಆದರೆ ಮಕ್ಕಳ ಜೊತೆ ಮಾತನಾಡಬೇಕಾದ, ಅವರ ಮನಸ್ಥಿತಿ ಏನಿದೆ ಅರ್ಥ ಮಾಡ್ಕೊಳ್ಬೇಕಾದ. ಯಾಕೆಂದರೆ ಮಕ್ಕಳನ್ನ ಉಳಿಸ್ಕೋಬೇಕಲ್ವ. ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಏನು ಮಾಡ್ತೀರಿ? ಇಲ್ಲ ಈ ಥರ ಕೋಚಿಂಗ್ ಸೆಂಟ್ರ್ ಹೋಗಿ ಆಹುತಿ ಆಗಿಬಿಟ್ರೆ ಏನು ಮಾಡ್ತೀರಿ? ಇಲ್ಲ ಎಲ್ಲೋ ಹೋಗಿ ನೀರಿನಲ್ಲಿ ಮುಳುಗಿ ಹೋಗ್ಬಿಟ್ರೆ ಏನು ಮಾಡ್ತೀರಿ? ಎಲ್ಲೋ ಹೋಗಿ ರಾಜಸ್ಥಾನದ ಕೋಟಾದಲ್ಲಿ ಮನೆ ಮಾಡಿಕೊಂಡು ದಿಕ್ಕು ದೆಸೆ ಇರಲಾರ್ದವ್ರಂಗೆ ಕೋಚಿಂಗ್ ಮಾಡಿಸ್ಲಿಕ್ಕೆ ಕರ್ಕೊಂಡೋಗಿ ಅಲ್ಲಿ ಪಾಸ್ ಆಗಲಿಲ್ಲ ಅಂತ ಸೊಟ್ಟು ಮರೆ ಹಾಕ್ಕೊಂಡು ಊರಿಗೆ ಯಾಕೆ ಬರುವಂಥ ಪರಿಸ್ಥಿತಿ ತಂದ್ಕೋತೀರಿ? ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ. ಯೋಗಿ ಆದಿತ್ಯನಾಥ್ ಬಂದೋಬಸ್ತ್ ಮಾಡ್ತಾರೆ, ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಕಾಗಿಲ್ಲ. ನೋಡಿ, ಪ್ರಯಾಗರಾಜ್ನಲ್ಲಿ ಕುಂಭಮೇಳ ಆಯಿತು. ಕುಂಭಮೇಳ ಸಂದರ್ಭದಲ್ಲಿ ಲಕ್ಷಾಂತರ ಮನೆಗಳನ್ನು ಹೋಮ್ ಸ್ಟೇ ಮಾಡಲಾಯಿತು. ಎಷ್ಟೋ ಹೋಟೆಲ್ಗಳಿಗೆ ಲೈಸೆನ್ಸ್ಗಳನ್ನು ತಕ್ಷಣದಲ್ಲಿ ಕೊಡಬೇಕಾದ ಅನಿವಾರ್ಯತೆ ಬಂತು. ಏಕೆಂದರೆ ಅಷ್ಟು ಕೋಟಿ ಜನ ಪ್ರಯಾಗರಾಜಿಗೆ ಬಂದರು ಆ ಸಂದರ್ಭದಲ್ಲಿ. ಆವಾಗ ಎಲ್ಲ ಗಾಳಿಗೆ ತೂರಿ ಎಷ್ಟೋ ಸಲ ಅಪಸವ್ಯಗಳಾಗ್ಬಿಟ್ಟಿರ್ತವೆ. ಹಾಗಾದ ಸಂದರ್ಭದಲ್ಲಿ ಮೊನ್ನೆ ದಿಲ್ಲಿಯಲ್ಲಿ 21 ಜನ ಸತ್ರಲ್ಲ, ಅಂಥ ಘಟನೆ ಸಂಭವಿಸಿದಾಗ ಇಡೀ ವ್ಯವಸ್ಥೆ ಜವಾಬ್ದಾರಿ ಆಗುತ್ತೆ. ಒಬ್ಬ ಯೋಗಿ ಆದಿತ್ಯನಾಥ್ ಮಾತ್ರ ಇದಕ್ಕೆ ಜವಾಬ್ದಾರಿ ಆಗೋದಿಲ್ಲ. ಅಲ್ಲಿರುವಂಥ ಅಧಿಕಾರಿ ವರ್ಗ, ಅಲ್ಲಿ ಮನೆ ಕಟ್ಟಿದಂಥ ವ್ಯಕ್ತಿ, ಆ ಹೋಟೆಲ್ ನಡೆಸ್ತಾ ಇರುವಂಥ ಮ್ಯಾನೇಜರು, ಎಲ್ಲರೂ ಜವಾಬ್ದಾರರಲ್ವ ಇದಕ್ಕೆ. ಈ ಕೋಚಿಂಗ್ ಸೆಂಟರ್ ಸುಟ್ಟು ಹೋಗಿದ್ದೆಲ್ಲ ಸುಟ್ಕೊಳ್ಳಿ ಏನು ಮಾಡ್ತಾರೆ? ಇಮಿಡಿಯೇಟ್ ಆ ಬಿಲ್ಡಿಂಗನ್ನು ಓನರ್ನ ಬಂಧಿಸ್ತಾರೆ. ಅಲ್ಲಿ ಬಾಡಿಗೆದಾರ ಅದನ್ನು ಅವನ್ಯಾಕೆ ಫೈರ್ ಸೇಫ್ಟಿ ನೋಡಿ, ಅಮೇರಿಕಾದಲ್ಲಿ ಮಗು ಶಾಲೆಗೆ ಹೋದ ತಕ್ಷಣ ಆತನಿಗೆ ABCD ಹೇಳ್ಕೊಡೋದಿಲ್ಲ. ನಿನಗೆ ಗುಂಡು ಹೊಡಿಲಿಕ್ಕೆ ಬಂದರೆ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದನ್ನು ಮೊದಲು ಹೇಳ್ಕೊಡ್ತಾರೆ. ಯಾಕಂದರೆ ಅಲ್ಲಿ ಆ ರೀತಿಯ ಘಟನೆಗಳು ನಿರಂತರವಾಗಿ ನಡೀತವೆ. ಅಲ್ಲಿ ಗನ್ ಲೈಸೆನ್ಸ್ ಬೇಕಾಗಿಲ್ಲ. ಯಾವನೋ ತಲೆ ಕೆಟ್ಟವನು ಇದ್ದಕ್ಕಿದ್ದ ಹಾಗೆ ಬಂದು ಸಾಮೂಹಿಕವಾಗಿ ಗುಂಡು ಹೊಡೆಯುವಂಥ ಪ್ರವೃತ್ತಿ ಅಲ್ಲಿ ಬೆಳೆದಿದೆ. ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ? ಗುಂಡು ಹೊಡಿತಾರೆ ಬಿಡ್ತಾರೆ, ಗುಂಡು ಹೊಡೆದಾಗ ಹೆಂಗೆ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ನಮಗಿದು ತಪ್ಪು ಅನಿಸುತ್ತೆ. ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಈಗ ಫ್ಲೈಟ್ನಲ್ಲಿ ಕೂತ್ಕೋತೀವಿ. ಫ್ಲೈಟ್ ಮುಳುಗತ್ತೋ ಬಿಡುತ್ತೋ, ಏರ್ ಕ್ರ್ಯಾಶ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಏರ್ ಕ್ರ್ಯಾಶ್ ಆದಾಗ ಏನು ಮಾಡಬೇಕು ಅನ್ನೋದನ್ನು ಮೊದಲು ಗಗನಸಕ್ಕೆ ಹೇಳ್ತಾರೆ. ನಿಮ್ಮ ಮೇಲ್ಗಡೆ ಅದಿದೆ, ಅಲ್ಲಿಂದ ಇದು ಬರುತ್ತೆ, ಇದು ಅಲ್ಲಿ ಹೋಗುತ್ತೆ ಅಂತ ಕಥೆ ಹೇಳ್ತಾರೆ. ನಾವು ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಯಾಕೆ ನಮ್ಮ ಫ್ಲೈಟ್ಗೆ ಏನಾಗಲ್ಲ ಅನ್ನೋಂಥ ಗ್ಯಾರಂಟಿ ನಮಗೆ. ನಾವು ಸಾಯಲ್ಲ, ನಮ್ಮ ಫ್ಲೈಟ್ಗೆ ಏನಾಗಲ್ಲ. ಇದು ನಮ್ಮ ಖಾಯಮ್ಮಾದಂಥ ಭ್ರಮೆ. ಏನು ರೀ ಸತ್ತೋಗ್ಬಿಟ್ನಂತೆ ಅವನು ಅಂತ. ಅಲ್ರಿ ಅವನು ಇವತ್ತು ಸತ್ತಾನೆ, ನಾಳೆ ನಾವು ಸಾಯ್ತೀವಿ, ನಮ್ಗೆ ಗೊತ್ತೇ ಇಲ್ಲ ಅದು. ಅದ್ರ ಬಗ್ಗೆ ನಾವು ಸಾಯಲಾರದ ಏನು ಹೇಳ್ತೀರಿ ನೀವು, ಶತಾಯುಷ್ಯಗಳಲ್ಲ ನಾವು ಏನಂತಾರೆ ಅದಕ್ಕೆ, ಚಿರಾಯುಗಳು. ನಮ್ಮ ಆಯುಷ್ಯ ಖಾಯಂ ನಾವು ಇರೋವಂಥವ್ರು ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಈ ಬಿಲ್ಡಿಂಗ್ಗಳಿರ್ತಾವಲ್ಲ, ಇಲ್ಲಿ ಫೈರ್ ಸೇಫ್ಟಿಗೆ ಏನು ವ್ಯವಸ್ಥೆ? ಹೋದ ಕೂಡಲೇ ಮಕ್ಕಳಿಗೆ ಅಲ್ಲಿ ಬರುವಂಥ ಕೋಚಿಂಗ್ ಸೆಂಟ್ರಿಗೆ ಬರ್ತಾರೆ, 18, 20, 22 ವರ್ಷದ ಮಕ್ಕಳು ಬರ್ತಾರೆ. ಬೆಂಕಿ ಹತ್ತಿದಾಗ ಏನು ಮಾಡಬೇಕು ಅನ್ನುವಂಥ ಕನಿಷ್ಠ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಮೆಟ್ಲು ತಿಳಿಯೋದು, ಲಿಫ್ಟ್ ಇಟ್ಕೊಳ್ಳೋದು ಎರಡೇ ಅಲ್ಲ, ಅದನ್ನು ಮೀರಿದಂಥ ಅದು ವ್ಯವಸ್ಥೆ ಇರಬೇಕು. ಅದನ್ನು ಮಾಡುವಂಥ ರೂಲ್ಸ್ಗಳನ್ನು ತರಬೇಕು. ಸಿಂಗಲ್ ವಿಂಡೋದಲ್ಲಿ ಎಲ್ಲ ಆಗಬೇಕು. ಒಂದು ಲೈಸೆನ್ಸ್ಗೆ ಇಷ್ಟೂ ಒಂದೇ ಟೇಬಲಲ್ಲಿ ಕ್ಲಿಯರಾಗಿ ಬರಬೇಕು. ಆತ ಒಬ್ಬನೇ ಜವಾಬ್ದಾರಿ. ಆ ಇಲಾಖೆಗೆ ಫೈರ್ ಸೇಫ್ಟಿಗೆ ಹೋಗು, ಇದಕ್ಕೆ ಲಿಫ್ಟಿಗೆ ಹೋಗು, ಇದು ನವೀಕರಣಕ್ಕೆ ಕಾರ್ಪೊರೇಷನ್ಗೆ ಹೋಗು, ಆಮೇಲೆ ಅದಕ್ಕೆ ಗ್ರೀನ್ ಬೋರ್ಡಿಗೆ ಹೋಗು, ಎನ್ವಿರಾನ್ಮೆಂಟ್ ಬೋರ್ಡ್ಗೆ ಹೋಗು. 25 ಕಡೆ ಹೋಗೋದಲ್ಲ, ಒಂದು ಕಡೆ ಒಂದು ವಿಂಡೋದಲ್ಲಿ ಎಲ್ಲವೂ ಕ್ಲಿಯರ್ ಆಗಬೇಕು. ಹೆಚ್ಚು ಕಮ್ಮಿ ಆದರೆ ಅವನ ತಲೆದಂಡವೇ ಆಗಬೇಕು, ಆತನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಅಂಥ ಕಾನೂನು ತಂದರೆ ಯಾಕ್ರೆ ಸಮಸ್ಯೆ ಆಗತ್ತೆ? ಯೋಗಿ ಆದಿತ್ಯನಾಥ್ ಅವರು ಅಂಥದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ತಕ್ಷಣದಲ್ಲಿ ನೋಡಿ, ಆ ಕಡೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ನು, ಈ ಕಡೆ ದ್ರೌಪದಿ ಮುರ್ಮು, ಆ ಕಡೆ ನರೇಂದ್ರ ಮೋದಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಮತ್ತು ಸಂತಾಪ ಸೂಚಿಸಿದ್ದಾರೆ. ಇದು ಕೇವಲ ಹೇಳಿಕೆ ಅಲ್ಲ, ಆಲೋಚನೆ ಮಾಡ್ತಾರೆ ಅವ್ರು ಏನು ಮಾಡಬೇಕು ಅಂತ. ಮುಂದೆ ಇದಕ್ಕೆ ಏನು ಪರಿಹಾರ ಕಂಡುಹಿಡಬೇಕು? ಯಾಕೆ ಒಂದು ಘಟನೆ ಅಲ್ಲ, 2 ಘಟನೆ ಅಲ್ಲ, ಇಷ್ಟೆಲ್ಲ ಆಗ್ತಾ ಇದ್ದಾವಲ್ಲ. ನಾನು ರಾಜಕೀಯವನ್ನು ಬಿಟ್ಟು ಇವತ್ತು ಯಾಕೆ ಇದ್ರ ಬಗ್ಗೆ ಮಾತಾಡಿದೆ ಅಂದರೆ, ನನ್ನ ಕಣ್ಣೆದುರಿಗೆ ಯೋಗಿ ಆದಿತ್ಯನಾಥ್ ನೋಡ್ತಾ ಇರೋ ದೃಶ್ಯ ಬಂತು. ಆ ಮಕ್ಕಳು ಅವರ ತಂದೆ ತಾಯಿಗಳು ಅವರ ವೇದನೆಯನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನೋಡಿ ನನಗೆ ಬೇರೆ ರಾಜಕೀಯ ಮಾತಾಡಲಿಕ್ಕೆ ಮನಸ್ಸಾಗಲಿಲ್ಲ. ಕ್ಷಮಿಸಿಬಿಡಿ. ನಮಸ್ಕಾರ.